ಹಾಯ್ ಫ್ರೆಂಡ್ಸ್, ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ನಮ್ಮನೆಗೆ ಸೋಣಿ ಹತ್ತೆ ಉಂಟು, ಅದಕ್ಕೆ ಹೋಗ್ಬೇಕು. ರೆಡಿಯಾಗಿ ಸ್ನಾನ ಆಯ್ತು, ಇನ್ನು ಅಮ್ಮ ಬರಬೇಕು, ಅವ್ರು ಕೂಡ ಸ್ನಾನ ಆಗಬೇಕು, ತಮ್ಮ ಸ್ನಾನ ಮಾಡಬೇಕು. ನೋಡಿ ಮಳೆ ಹೆಂಗೆ ಬರ್ತಾ ಇದೆ, ಹೇಗೆ ಹೋಗೋದು ಗೊತ್ತಿಲ್ಲ. ಇದನ್ನು ಸ್ವಲ್ಪ ದೂರ ಆಗ್ತದೆ, ನೋಡಬೇಕು. ನೋಡಿ ಮಳೆ ತುಂಬ ಮಳೆ ಬರ್ತಾ 6 ಗಂಟೆಗೆ ನಾವು ಸೋಣೆ ಆರತಿಗೆ ಬರ್ತೀವಿ ಅಂತ ಹೇಳಿದ್ದೀವಿ ಭಟ್ರ ಹತ್ರ. ಯಾಕಂದರೆ ನನ್ನ ತಮ್ಮನೂ ಇದ್ದಾನೆ, ನಾನು ಇರೋದ್ರಿಂದ ಬೇಗನೆ ಸೋಣೆ ಆರತಿ ಮಾಡಿ ಮುಗಿಸೋಣ ಅಂತ. ಯಾಕಂದರೆ ಇಲ್ಲಾಂದರೆ ಅಪ್ಪ ಅಮ್ಮ ಇಬ್ಬರೇ ಹೋಗಬೇಕಲ್ವ, ಹಾಗಾಗಿ ಎಲ್ಲರೂ ಹೋದರೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಅಮ್ಮ ಕೂಡ ಬಂದರು, ಅವ್ರು ಛತ್ರಿ ಬಿಟ್ಟೋಗಿದ್ರು, ಹಾಗಾಗಿ ಅಪ್ಪ ಛತ್ರಿ ತೊಗೊಂಡು ಹೋಗಿದ್ದಾರೆ ಅವರನ್ನು ಕರ್ಕೊಂಡು ಬರಲಿಕ್ಕೆ. ಅವರೀಗ ಸ್ನಾನ ಮಾಡಿ ರೆಡಿ ಆಗ್ತಾರೆ. ನಾವೆಲ್ಲ ರೆಡಿಯಾಗಿದ್ದೀವಿ, ಇನ್ನು ನನ್ನ ತಮ್ಮ ಕೂಡ ರೆಡಿಯಾಗಾಯಿತು, ಇನ್ನು ಹೊರಡೋದಷ್ಟೇ. ಇವಾಗ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ರಿಕ್ಷಾದಲ್ಲಿ ಹೋಗ್ಬೋದು, ಆದರೆ ಅಷ್ಟು ನಮಗೆ ಅಭ್ಯಾಸ ಆಗಿದೆ ಇಲ್ಲಿ ನಡೆದು, ಹಾಗಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನಾವು ಚಿಕ್ಕವರು ಇರಬೇಕಾದ್ರೆ ಸೋಣೆ ಆರತಿಗೆಲ್ಲ ಹೋದಾಗ ಪೂಜೆ ಎಲ್ಲ ಆಗಿ ಪ್ರಸಾದ ಕೊಡ್ತಾರಲ್ಲ ಭಟ್ರು, ಆವಾಗ 3 ಸಲ ಪ್ರಸಾದ ಹಿಡಿಯೋದು. ಯಾವಾಗ ಭಟ್ರು ಪ್ರಸಾದ ಕೊಡಕ್ಕೆ ಬರ್ತಾರೆ ಆವಾಗ ನಾವು ಲೈಟ್ ಆಫ್ ಮಾಡೋದು, ಭಟ್ರಿಗೆ ತುಂಬ ಕೀಟ್ಲೆ ಮಾಡೋದು, ಆಮೇಲೆ ಗಂಟೆ ಹೊಡಿತೀವಲ್ಲ, ಇದು ಜಾಗಂಟೆ ಹೊಡೆಯೋದು, ಅದೆಲ್ಲನೂ ಕಿತ್ತಾಕೋದು, ತುಂಬಾ ತಂಟೆ ಮಾಡ್ತಿದ್ವಿ ನಾವು, ನನ್ನ ಕಸಿನ್ಸ್ ಎಲ್ಲ. ನೋಡಿ ಮಾವ ಎತ್ಕೊಂಡು ಹೋಗ್ತಾ ಇದ್ದೇನೆ. ಇವಾಗ ಆಲ್ಮೋಸ್ಟ್ ನಾವು ದೇವಸ್ಥಾನದ ಹತ್ತಿರ ಬಂದ್ವಿ. ಇವತ್ತು ಮಳೆ ಇರೋದ್ರಿಂದ ಹೇಗನ್ನಿಸ್ತು ಬಾಬುಗೆ ಇಲ್ಲಿಗೆ ಬಂದು? ಚೆನ್ನಾಗಿದೆ, ಇಲ್ಲೇ ಇರುತ್ತಲ್ಲ ಯಾವಾಗಲೂ. ಇದೇ ದೇವಸ್ಥಾನ ನಮ್ಮನೆ ಹತ್ರ ಇರೋ ಮಹಾಗಣಪತಿ ದೇವಸ್ಥಾನ. ಪುರಾತನವಾದ ಹಳೇ ಕಾಲದ ಒಂದು ದೇವಸ್ಥಾನ ಇದು. ಇಲ್ಲಿ ನೋಡಿ ಪಾರಿಜಾತ ಹೂವೆಲ್ಲ ಎಷ್ಟು ಬಿದ್ದಿದೆ. ಇವಾಗ ಭಟ್ರು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಪೂಜ್ಯ. ಬಟ್ ನಮ್ಮ ಚಿಕ್ಕಮ್ಮನವರು ಇಬ್ಬರು ಬರಬೇಕು, ಅವ್ರು ಬಂದ ಕೂಡಲೇ ಮಂಗಳಾರತಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಜಸ್ಟ್ ಮನೆಗೆ ಬಂದ್ವಿ, ಫುಲ್ ಬಟ್ಟೆ ಎಲ್ಲ ಒದ್ದೆ ಮಳೆ ಬಂದು, ಹಾಗಾಗಿ ಅಷ್ಟು ಜೋರು ಮಳೆ ಬಂತು. ಆದ್ರೂ ಸೀದಾ ಮಳೆಯಲ್ಲೇ ಬಂದ್ವಿ, ಬರೋದ್ರೊಳಗೆ ಅಲ್ಲಿಂದ ಸಾಕಾಗೋಯ್ತು. ಓಕೆ, ಇನ್ನು ಊಟ ಎಲ್ಲ ಮಾಡಿದ್ದು. ಇವತ್ತು ನಮಗೆ ಒಂದು ಸೀಮಂತಕ್ಕೆ ಹೋಗ್ಲಿಕ್ಕೆ ಉಂಟು. ನಾನು, ತಮ್ಮ ಮತ್ತು ಪ್ರಾಗ್ಯ, ಇನ್ನೊಬ್ಬ ನನ್ನ ಕಸಿನ್ ಬ್ರದರ್ ಕೂಡ ಬರ್ತಾರೆ, ಒಟ್ಟಿಗೆ ಹೋಗುವ ಅಂತ ಹೇಳಿ ನಾವೆಲ್ಲ ರೆಡಿ ಆಗಿದ್ದೀವಿ. ಇನ್ನು ನನ್ನ ಕಸಿನ್ ಬ್ರದರ್ ಬರಬೇಕು, ವೆಯ್ಟ್ ಮಾಡ್ತಿದ್ದೀವಿ. ಆದರೆ ಇಷ್ಟೋ ತನಕ ಬಿಸಿಲಿತ್ತು, ಇವಾಗ ಸ್ವಲ್ಪ ಮಳೆ ಬರ್ತಾ ಇದೆ. ನೋಡುವ, ಹೋಗಿ ಏನಾದರೂ ನಿಮಗೆ ವಿಡಿಯೋ ಶೇರ್ ಮಾಡೋಕ್ಕಾದ್ರೆ ಮಾಡ್ತೀನಿ ಅಲ್ಲಿ ಕೂಡ. ಪ್ರಾಗ್ಯ ಕೂಡ ರೆಡಿಯಾಗಾಯಿತು, ಇನ್ನು ಹೊರಡೋದು ನಾವು. ನನ್ನ ಕಸಿನ್ ಬ್ರದರ್ ಕೂಡ ಬಂದರು, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ನಾವು 4 ಜನ. ಸ್ವಲ್ಪ ಹಳ್ಳಿ ಇದು, ಒಳಗಾಗುತ್ತೆ, ಹಾಗಾಗಿ ನಾವು ಗಾಡಿಯಲ್ಲೇ ಹೋಗ್ತಾ ಇದ್ವಿ.
ನನ್ನ ತಮ್ಮ ಮತ್ತು ನಮ್ಮ ಕಸಿನ್ ಬ್ರದರ್ ಹೊರಗಡೆ ಇದ್ದರು. ನಾನು ಅವರೇ ಬರಲಿ ಒಟ್ಟಿಗೆ ಅಕ್ಷತೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ನನಗಿಂತ ನಾನು ಕಾಯ್ತಾ ಇದ್ದೀನಿ. ಅವ್ರು ಬಂದ ಕೂಡಲೇ ಹೋಗಿ ನಿಂತ್ಕೊಬಿಟ್ಟು ಅಕ್ಷತೆ ಹಾಕ್ಬಿಟ್ರು. ಆಮೇಲೆ ನನ್ನ ತಮ್ಮಂಗೆ ನಾನು ಕರಿತಾ ಇದ್ದೀನಿ, ಬಾಬಾ ನನ್ನ ಜೊತೆ ನಿಂತ್ಕೊ ಅಂತ. ನಾನು ಅವ್ರಿಗೆ ವೇಟ್ ಮಾಡ್ತಿದ್ದೀನಿ. ಅವ್ರು ನಾನು ಬಿಟ್ಟೇ ಅಕ್ಷತೆ ಹಾಕಿ ಬಂದರು. ಒಂದು ಫೋಟೋ ತೆಕ್ಕೊಂಡು ಅವಳಿಗೆ ವಿಶ್ ಮಾಡಿ, ಇವಳು ನಮ್ಮ ಅಪ್ಪನ ರಿಲೇಷನ್ನು, ವಿಶ್ ಮಾಡಿಬಿಟ್ಟು ಬಂದ್ವಿ. ಊಟ ಎಲ್ಲ ಮಾಡಿ ಇವಾಗ ನಾವು ರಿಟರ್ನ್ ಹೊರಟಿದ್ದೀವಿ ಮನೆಗೆ. ಪ್ರಾಯಿಗೆ ನೋಡಿ ಕಜ್ಜಾಯ ಎಲ್ಲ ಇಟ್ಕೊಂಡು ಇವಾಗ ನಾವು ಮನೆಗೆ ಬಂದ್ವಿ. ಅಲ್ಲಿ ನಾನು ಅಷ್ಟು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಅಷ್ಟು ನನಗೆ ಕಂಫರ್ಟೇಬಲ್ ಇರಲಿಲ್ಲ, ಹಾಗಾಗಿ ಇವಾಗ ಜಸ್ಟ್ ಊಟ ಎಲ್ಲ ಮಾಡಿ ಮನೆಗೆ ಬಂದ್ವಿ. ಇವತ್ತು ನಮ್ಮ ಮನೇಲಿ ಸಂಜೆ ಇದು ಹೊಸ್ತಿಲಜ್ಜಿ ಕೂಡ ಇದೆ. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೇಗೆ ಪೂಜೆ ಮಾಡ್ತಾರೆ ಅನ್ನೋದನ್ನು. ಓಕೆ, ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಮೊನ್ನೆ ಎಣ್ಣೆ ಮಾಡಿದ್ದೆಲ್ಲ ಅದನ್ನು ನೋಡಿ ಈ ಥರ ಒಂದು ಬಾಟಲಿಗೆ ಹಾಕಿ ಇಟ್ಟಿದ್ದೀನಿ. ಸೋಸಿ ಎಲ್ಲ ಈ ಥರ ಬಂದಿದೆ ಫೈನಲ್ ಆಗಿ. ಈಗ ಸ್ವಲ್ಪ ಪ್ರಾಗ್ಯನ ತಲೆಗೆ ಹಾಕುವ ಅಂತ ಹೇಳಿ. ಆ್ಯಕ್ಚುಲಿ ನನ್ನ ಮಗಳಿಗೋಸ್ಕರನೇ ಮಾಡಿದ್ದು. ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಮನೆಯಲ್ಲಿ. ಹುಡುಗರೇ ಯೂಸ್ ಮಾಡಬೇಕು, ಹುಡುಗಿರು ಯೂಸ್ ಮಾಡಬೇಕು ಆ ಥರ ಏನಿಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ಎಂಥ ಸೈಡ್ ಎಫೆಕ್ಟ್ ಇಲ್ಲ. ಬಟ್ ನೀವೇನೆಂದರೆ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ನೀವು ಬೇರೆ ಕಡೆ ಎಲ್ಲ ಸಿಗುತ್ತೆ ಪ್ಯೂರ್ ಅಂತಿರುತ್ತೆ, ಬಟ್ ಪ್ಯೂರ್ ಕೊಬ್ಬರಿ ಎಣ್ಣೆ ಅಲ್ಲ. ಪ್ಯೂರ್ ಕೊಬ್ಬರಿ ಎಣ್ಣೆ ನೋಡಿ ತೊಗೊಂಡು ಮಾಡಿ ನಾನು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಬೇರೆ ಐಟಮ್ಸ್ ಎಲ್ಲ. ಇನ್ನೊಂದ್ಸಲ ತೋರಿಸ್ತೀನಿ ನಾನು ನಿಮಗೆ ಬೇರೆ ರೀತಿ ಮಾಡಿ. ವಿಡಿಯೋ ಇವತ್ತು ನಮ್ಮನೆದು ಸಂಜೆ ಹೊಸ್ತಿಲಜ್ಜಿ ಮಾಡ್ತಾ ಇದ್ದೀವಿ. ಅಜ್ಜಿಯನ್ನು ಹೊರಗೆ ಕಳಿಸೋದು ಇವತ್ತು. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇಲ್ಲ, ಬಿಕಾಸು ವಿಡಿಯೋ ಲಾಂಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋನ ವೇಟ್ ಮಾಡಿ, ಅದರಲ್ಲಿ ನಾನು ನಿಮಗೆ ಹೊಸ್ತಿಲಜ್ಜಿ ನಾಗರ ಪಂಚಮಿದು ವಿಡಿಯೋ ಬರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.